ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಪರಿಚಯ ಮಾಡ್ಕೊಳ್ಳಿ ಫಸ್ಟ್. ನಿಮ್ಮ ಹೆಸರು ಹೇಳಿ ಸರ್. ನಾವು ಕೆ ವಿ ಬಸವರಾಜ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರು. ಇಲ್ಲೇ ನಮ್ಮದು ಕಸಬಾ ಕಳ್ಳಿಪುರ. ತಲತಲಾಂತರಗಳಿಂದ ಇತಿಹಾಸ ಬಸವನ ಜಯಂತಿ ಅನ್ನೋಂಥ ದಿನದಲ್ಲಿ ನಮ್ಮ ಗ್ರಾಮದಲ್ಲಿ ಈ ಒಂದು ಬಸವನ ಜಯಂತಿಯಿಂದ ಊರಲ್ಲಿ ಎಲ್ಲ ಕೂಡ ಒಮ್ಮತದಿಂದ ಎಲ್ಲ ಒಂದು ಮನೆ ಮನೆಗೂ ಇಷ್ಟು ಅಂತ ಹಾಕ್ಕೊಂಡು ಇಡೀ ನಮ್ಮ ಬಂಧು ಬಳಗ ಎಲ್ಲ ತುಂಬ ನಮ್ಮ ನೆಂಟರುಗಳೆಲ್ಲ ಅವರೆಲ್ಲ ಹಬ್ಬಕ್ಕೋಸ್ಕರನೇ ಈ ಒಂದು ಕಳ್ಳಿಪುರದಲ್ಲಿ ಚೆನ್ನಾಗಿ ಮಾಡ್ತಾರೆ ಹಬ್ಬ ಅಂತಕ್ಕಂಥ ವಿಚಾರದಿಂದ ಎಲ್ಲ ನಮ್ಮ ಬಂಧು ಬಳಗ ಎಲ್ಲ ಬರೋದು ಹೆಣ್ಮಕ್ಳು ಎಲ್ಲ ಬರೋದ್ರಿಂದ ನಾವು ಹಿಂದಿನಿಂದನೂ ವಿಜೃಂಭಣೆಗೆ ಆಚರಿಸ್ಕೊಂಬರ್ತೀವಿ. ಅದೇ ರೀತಿ ಎಲ್ಲರೂ ರಾಜ್ಯದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಕಾರ್ಯಕ್ರಮಗಳೇನಂತ ಬೆಳಗ್ಗೆ ನೈಟು ವೀರಗಾಸೆ, ಪಲ್ಲಕ್ಕಿ ಉತ್ಸವ, ಎಲ್ಲ ಕೊಂಡ ಎಲ್ಲ ಇರ್ತೈತೆ. ಮತ್ತು ಇವತ್ತು ಮಾರನೇ ದಿವಸ ಕರಗ ಇರ್ತೈತೆ. ಈ ಒಂದು ಕಾರ್ಯಕ್ರಮನ ಅವತ್ತಿಂದನೂ ಆಚರಿಸ್ಕೊಂಬರ್ತಾಯಿದ್ರು. ಸುಮಾರು ನಮ್ಮ ಹೆಣ್ಮಕ್ಳೆಲ್ಲ ಕೊಟ್ಟಿದ್ರು. ಅವರೆಲ್ಲ ನಾವು ತುಂಬ ಆಸಕ್ತಿಯಿಂದ ಬಂದಿರ್ತಾರೆ. ಸುಮಾರು ಒಂದು 500 ಜನ ಸೇರ್ತಾರೆ. ನಾವು 8 ಗಂಟೆ ನೈಟ್ 8 ಗಂಟೆಗೆ ಮತ್ತು 12:30 1 ಗಂಟೆ ಆಗುತ್ತೆ. ಬಸವೇಶ್ವರ ನಂಜುಂಡೇಶ್ವರ ಅಂದ್ಬಿಟ್ಟು ಊರಲ್ಲಿ ದೇವಸ್ಥಾನಗಳಿರೋದು. ಈ ಒಂದು ಗ್ರಾಮದಲ್ಲಿ ಎಲ್ಲ ಒಂದೇ ಜನಾಂಗ ಇರೋದು. ಅದರಿಂದ ಎಲ್ಲ ಒಮ್ಮತವಾಗಿ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾರೆ. ಮೊದಲಿಂದ ಹಿರಿಯ ಹಿರಿಯರು ನಮ್ಮ ತಾತನವರು ಮಾಡ್ಕೊಂಡು ಬಂದಿದ್ರು, ನಮ್ಮ ತಂದೆಯವರು ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ವಿ. ಮುಂದಿನ ದಿನಗಳಾಗ ನಮ್ಮ ಮಕ್ಕಳು ಬರೀ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಷ್ಟೇ ಸರ್, ವಿಶೇಷ ಏನಿಲ್ಲ. ನಮ್ಮ ಗ್ರಾಮದಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ನಮ್ಮ ಬಂಧು ಬಳಗ ನಮ್ಮ ಹೆಣ್ಮಕ್ಳು ಹೇಳ್ಕೊಟ್ಟಿದ್ರೆ ಅವರು ಈ ಒಂದು ಆಸಕ್ತಿಯಿಂದ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಗೆ ಇನ್ನೂ ಅಷ್ಟು ಇದು ಬರ್ತೈತೆ. ಬರೀ ನಮ್ಮ ಗ್ರಾಮದವ್ರು ಅದಕ್ಕಿಂತ ಬೇರೆ ನಮ್ಮ ಪಕ್ಕದ ಗ್ರಾಮದವರು ಗ್ರಾಮದ ಹೆಣ್ಮಕ್ಳು ಎಲ್ಲ ಕೊಟ್ಟಿರ್ತೀವಲ್ಲ, ಒಂದು ಬಂಧು ಬಳಗ ಅವ್ರು ತುಂಬ ನಮ್ಮೂರಲ್ಲಿ ಅಂದ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದೇ ಬಿಟ್ಟರೆ ಬೇರೆ. 3 ದಿನ ಕಾರ್ಯಕ್ರಮ ಏನೇನಿರುತ್ತೆ? ಇವತ್ತು ಅದೇ ರಾತ್ರಿ ಕೊಂಡ ಉತ್ಸವ, ಇವತ್ತು ಕರಗ, ನಾಳೆ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ ಅಂತಿಮವಾಗಿ ಇವತ್ತು ಕೋಲಾರಲ್ಲಿ ದೀಪೋತ್ಸವ ಎಲ್ಲೆಲ್ಲಿ ಮಾಡಿ. ಮತ್ತು ಇವತ್ತು ದೇವಸ್ಥಾನ ಪ್ರತಿ ವರ್ಷವೂ ಕಾಲ್ನಡಿಗೆಯಲ್ಲಿ ನೈಟ್ ಕಾರ್ಯಕ್ರಮಗಳು ಗ್ರಾಮದವರೆಲ್ಲ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಜಿಪ್ಗಳು ಎತ್ಕೊಂಡು ಕಾಲ್ನಡಿಗೆಯಲ್ಲಿ ಬಂದು ನಲಗಂಗಮ್ಮ, ಸೋಮೇಶ್ವರ, ಕೋಲಾರಮ್ಮ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಪರಶುರಾಮನ ಗುಡಿ ಲಾಸ್ಟ್ ಮಾಡಿಕೊಂಡು ಮತ್ತೆ ಸಂಜೆ ಮನೆ ಸೇರ್ತೀವಿ. ಮತ್ತು ಸಾಯಂಕಾಲ ಕರಗ ಇರುತ್ತೆ. ಈ ಒಂದು ಕಾರ್ಯಕ್ರಮಗಳು ನಮ್ಮ ಹೆಣ್ಮಕ್ಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಧು ಬಳಗ ಹೆಣ್ಮಕ್ಳು ಎಲ್ಲ ಭಕ್ತಾದಿಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿಗೊಳಿಸಿದ್ರೆ ಅವರೆಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸುಮಾರು 150-200 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಬರ್ತಾ ಇದೆ. ಹಾಗಾಗಿ ಒಂದು 3 ದಿನ ಪ್ರೋಗ್ರಾಮ್ಗಳಿರ್ತದೆ. ಒಕ್ಕಲಕ್ಕಿ ದೀಪ ಅಂತ ಮಾಡ್ತೀವಿ. ನಮ್ಮ ತಲ್ತಾಲ ಅಂದರೆ ಒಕ್ಕಲಕ್ಕಿ ದೀಪ ಅಂದರೆ ಆ್ಯಕ್ಚುಲಿ 3 ಸೇರಿನ ದೀಪ ಅಂತ, ದೊಡ್ಡ ದೀಪ ಅಂತ ಬರುತ್ತೆ. ಅಲ್ಲಿ ಸುಮಾರು ನಮ್ಮೂರಿಂದ ಕೋಲಾರಿಗೆ ಸುಮಾರು ಒಂದು 8-10 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು, ಮಕ್ಕಳು, ಆಮೇಲೆ ದೊಡ್ಡವರು, ಹಿರಿಯವರು ಎಲ್ಲ ಕಾಲ್ನಡಿಗೆಯಲ್ಲಿ ಬರ್ತಾರೆ.
ಬಂದು ಫಸ್ಟ್ ಬಂದು ನಲಗಂಗಮ್ಮನ ದೇವಸ್ಥಾನ, ಆಮೇಲೆ ಸೋಮೇಶ್ವರನ ದೇವಸ್ಥಾನ, ಕಡೆಯದಾಗಿ ಕೋಲಾರಮ್ಮ ಮತ್ತು ಪರಶುರಾಮನ ದೇವಸ್ಥಾನಕ್ಕೆ ಇದು ಮಾಡ್ತೀವಿ. ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತವೆ. ಸುತ್ತಮುತ್ತ ಗ್ರಾಮಸ್ಥರು ನಮಗೆ ಸಹಕಾರ ಕೊಡ್ತಾರೆ. ಹೆಚ್ಚಿನಾಗಿ ನಮ್ಮ ಮಹಿಳೆಯರು ಮತ್ತು ಮಕ್ಕಳು ಭಾಳ ಎಲ್ಲ ಕಷ್ಟ ಬೀಳ್ತಾರೆ. ಹಾಗಾಗಿ ಸುತ್ತಮುತ್ತ 7-8 ಊರಲ್ಲಿ ನಮ್ಮೂರಲ್ಲಿ ನಡೆಯೋ ಕಾರ್ಯಕ್ರಮ ಅಂದರೆ ತುಂಬ ಜನ ಬರ್ತಾರೆ. ಒಂದು 500-1000 ಜನ ಬರ್ತಾರೆ. ತಮಟೆ, ವೀರಗಾಸೆ, ಆಮೇಲೆ ಕರಗ, ಈ ಥರ ನಾನಾ ವಿಧವಾದ ಕಾರ್ಯಕ್ರಮಗಳಿರೋದ್ರಿಂದ ಭಾಳ ವಿಜೃಂಭಣೆಯಾಗಿ ನಡೀತದೆ ಅಷ್ಟೇ. ಹಾಗಾಗಿ ಹೆಣ್ಮಗಳು ನಾವು ತವ್ರ ಮನೆಗೆ ಬಂದಿರ್ತೀವಿ. ಯಾವಾಗಲೂ ಬಸವನ ಜಯಂತಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಅದು ವಿಜೃಂಭಣೆಯಿಂದ ನಡೆಯುತ್ತೆ. ಕಳ್ಳಿಪುರದಲ್ಲಿ ಬಸವನ ಜಯಂತಿ ಅಂದರೆ ಈ ಆಲ್ಮೋಸ್ಟ್ ಯಾರು ಈ ಥರ ಎಲ್ಲ ಮಾಡಿರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಮ್ಮೂರಲ್ಲೇ ನಾನು ಕೇಳಿರೋದು. ನಾನು ಬೇರೆ ಕಡೆ ಆನೇಕಲ್ ಸೈಡ್ ಹೋಗಿದ್ದೀನಿ ಗಂಡನ ಮನೆಗೆ, ಆದರೂ ಆ ಕಡೆ ಎಲ್ಲ ಇಷ್ಟೆಲ್ಲ ನಾನು ಎಲ್ಲೂ ನೋಡಿಲ್ಲ. ಇದೇ ನಾವು ಚಿಕ್ಕ ಮಕ್ಕಳಿಂದನೂ ನಾವು ಹುಟ್ಟಕ್ಕೆ ಮೊದಲಿಂದನೂ ಆಚರಣೆ ಮಾಡ್ತಿದ್ರು ಅನಿಸುತ್ತೆ. ಅದರಿಂದ ಬಂದಿದೆ. ತುಂಬ ಜನ ಸೇರ್ತೀವಿ, ತುಂಬ ಜನ ಸೇರ್ತಾರೆ ಊರಲ್ಲಿ. ಫಸ್ಟ್ ದಿನ ಬಸವ ಜಯಂತಿ ಆಚರಣೆ ದಿನ ದೀಪೋತ್ಸವ ಇರುತ್ತೆ, ಅಗ್ನಿಗೊಂಡ ಎಲ್ಲ ಇರುತ್ತೆ. ದೇವಸ್ಥಾನಕ್ಕೆ ಊರಲ್ಲಿ ಬಸವಣ್ಣ ಮತ್ತು ನಂಜುಂಡೇಶ್ವರ ಸ್ವಾಮಿ ಇರುತ್ತೆ. ಊರಿನ ಎಲ್ಲ ಮಹಿಳೆಯರ ಕಡೆಯಿಂದನೂ ದೀಪೋತ್ಸವ, ದೀಪಾಲಂಕಾರ ಎಲ್ಲ ಇರುತ್ತೆ. ದೀಪ ಎತ್ಕೊಂಡು ಇದರಲ್ಲಿ ವೀರಗಾಸೆ ಅವ್ರ ಜೊತೆಯಲ್ಲಿ ಇದರಲ್ಲಿ ಅಗ್ನಿಗೊಂಡ ಪ್ರವೇಶ ಮಾಡಿ ದೀಪ ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋಕ್ಕೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ 8 ಗಂಟೆಯಿಂದನೇ ಊರಿಂದ ಎಲ್ಲ ಮಹಿಳೆಯರ ಕಡೆಯಿಂದನೂ ಇದು ದೀಪ ಎತ್ಕೊಂಡು ಕಾಲ್ನಡಿಗೆಯಲ್ಲಿ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲೇ ಡಿಸ್ಟೆನ್ಸು. ಫಸ್ಟ್ ನಲಗಂಗಮ್ಮ ದೇವಿ ದೇವಸ್ಥಾನಕ್ಕೆ, ಮತ್ತು ಆದ ನಂತರ ಸೋಮೇಶ್ವರ ಸ್ವಾಮಿ ಮತ್ತು ಕೋಲಾರಮ್ಮ ದೇವಿ. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟು ಪರಶುರಾಮ ದೇವಸ್ಥಾನಕ್ಕೆ ಹೋಗಿ ಎಂಡ್ ಮಾಡ್ತೀವಿ. ಮತ್ತು ಇವತ್ತು ಸಂಜೆ ಕರಗ ಇದೆ. ಮತ್ತು ಇದಾದಮೇಲೆ ಇನ್ನೊಂದು ಎಕ್ಸೈಟ್ಮೆಂಟ್ ಪ್ರೋಗ್ರಾಮ್ ಏನಂದರೆ ಎಲ್ಲ ಊರಿನ ಹೆಣ್ಮಕ್ಳು ಮತ್ತು ಸೊಸೆ ಆ ಊರಿನ ಮಕ್ಕಳಿಗೆ ಮಧ್ಯೆ ಕಾಂಪಿಟೇಷನ್ ಥರ ನಡೆಯುತ್ತೆ. ಎಲ್ಲ ಪ್ರಿಪ್ರೇಷನ್ನು. ಬಸವನ ಜಯಂತಿ ಅಂದರೆ ಹಾಲಿಡೇಸ್ ಮುಗಿದ ತಕ್ಷಣ, ಎಕ್ಸಾಮ್ಸ್ ಆಗಿದ ತಕ್ಷಣ ಅದೊಂದು ಎಕ್ಸೈಟ್ಮೆಂಟು. ಕಳ್ಳಿಪುರಕ್ಕೆ ಬಸವನ ಜಯಂತಿಗೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟ್, ಕುತೂಹಲ ತುಂಬ ಜಾಸ್ತಿ ಕಾಡ್ತಾ ಇರುತ್ತೆ ನಮಗಷ್ಟೇ. ಭಾಗವಹಿಸೋದ್ರಿಂದ ಖುಷಿ. ಮನೋರಂಜನೆ ಅಂತ ಅಲ್ಲ, ಊರಿನ ಹಬ್ಬ ಅಂತ ಎಲ್ಲೂ ಅಷ್ಟೊಂದು ಇದಾಗಿರಲ್ಲ ಅಂತ ನಮ್ಮ ಎಕ್ಸೈಟ್ಮೆಂಟು. ಎಲ್ಲ ಹೆಣ್ಮಕ್ಳು ಎಲ್ಲ ಸೇರ್ತೀವಿ. ನೀನು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಸೌಮ್ಯ ಅಂತ, ಕಳ್ಳಿಪುರದ ಹೆಣ್ಮಗಳು ನಾವು. ಪವಿತ್ರ, ನಾನು ಸಿನಪು. ಯಾವ ಊರು ನಿಮ್ಮ ಸ್ವಂತ? ನಮ್ಮ ಮನೆ ಕಳ್ಳಿಪುರ, ಮುಗಳೂರು ನಮ್ಮದು. ಓಕೆ, ಥ್ಯಾಂಕ್ ಯು. ನಿಮ್ಮೂರು ಮುಗಿದ್ರು ನಾವು